ಗೆಳೆಯರೇ ನಮಸ್ಕಾರ. ಫೇಸ್‌ಬುಕ್ಕಲ್ಲಿ ದುಡ್ಡು ಗಳಿಸೋದು ಹೇಗೆ ಅಂತ ನೋಡಿ. ಇದನ್ನ ನಿಮಗೆ ತೋರಿಸ್ತಾ ಇರೋದು ಲೈವ್ ಪ್ರೂಫು. ನನ್ನ ಫೇಸ್‌ಬುಕ್ಕಲ್ಲಿ ಈಗ ಮೊನೆಟೈಸೇಷನ್ ಸ್ಟಾರ್ಟ್ ಆಗಿದೆ. ಬಟ್ ನಾನು ಬೇರೆ ಏನೂ ಮಾಡಲ್ಲ. ಬರೀ ಕಾಪಿ ಪೇಸ್ಟ್ ಮಾಡಿ ಈ ರೀತಿ ದುಡ್ಡು ಮಾಡ್ತಾ ಇರೋದು. ನೀವು ಕೂಡ ಈ ರೀತಿ ಕಾಪಿ ಪೇಸ್ಟ್ ಮಾಡಿ ಫೇಸ್‌ಬುಕ್ಕಿಂದ ಹಣ ಗಳಿಸಬಹುದು. ಇನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೀವು ಕೂಡ ನಮ್ದು ಅರ್ನಿಂಗ್ಸನ್ನ ನೋಡಬಹುದು. ಇದು $5.99 ಆಗೈತೆ ಈಗ ನಂದು. ನೀವು ಮಾಡಬೇಕಾಗಿರೋದು ಇಷ್ಟೇ. ಯಾವುದಾದ್ರೂ ಒಂದು ಬೇರೆ ಲ್ಯಾಂಗ್ವೇಜಿಂದ ಇಮೇಜನ್ನು ತಗೊಂಡು ಫೇಸ್‌ಬುಕ್ಕಲ್ಲಿ ಬಂದಿರುವಂಥ ಪೋಸ್ಟ್‌ನ ಕಾಪಿ ಮಾಡ್ಕೊಂಡು ಇಟ್ಕೊಳ್ಳೋದು. ಅದೇ ರೀತಿ ಇಲ್ಲಿ ಇಮೇಜನ್ನು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ಹೇಗೆ ನಮ್ಮ ಲ್ಯಾಂಗ್ವೇಜಲ್ಲಿ ಅಂದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕಂತ ನೋಡಿ. ಗೂಗಲ್‌ಗೆ ಹೋಗಿ ಫೋಟೋ ಹಾಕಿ ಮತ್ತು ಟ್ರಾನ್ಸ್ಲೇಟ್ ಇನ್ ಕನ್ನಡ ಅಂತ ಹಾಕಿ. ಅದಾದಮೇಲೆ ಈ ರೀತಿ ಬರುತ್ತೆ ನಿಮಗೆ. ಈ ರೀತಿ ಬರುತ್ತೆ. ಇದನ್ನ ಫೋಟೋ ಸ್ಕ್ರೀನ್‌ಶಾಟ್ ಹೊಡ್ಕೊಂಡು ಇಟ್ಕೋಬೇಕು. ಆಮೇಲೆ ನಾವು ಹಾಕಿರೋದ ಪೋಸ್ಟ್‌ನ ಪೇಸ್ಟ್ ಮಾಡಿ ಅಲ್ಲಿ ಇಡೋದು. ಅದು ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅಂದರೆ ಅದ್ರ ಕೆಳಗಡೆ ಫಸ್ಟ್ ಇರುತ್ತೆ. ಫ್ರೀ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ಬರುತ್ತೆ. ಆಮೇಲೆ ಇದನ್ನ ನಾವು ಕಾಪಿ ಮಾಡಿರೋದನ್ನ ಪೇಸ್ಟ್ ಮಾಡಿ ಆಮೇಲೆ ಟ್ರಾನ್ಸ್ಲೇಟ್ ಅಂತ ಕೊಡಿ. ಕೆಳಗಡೆ ಇಲ್ಲಿ ಟ್ರಾನ್ಸ್ಲೇಟ್ ಆಗಿ ಬರುತ್ತೆ. ಆಮೇಲೆ ಇದನ್ನು ಕಾಪಿ ಮಾಡ್ಕೊಳ್ಳಿ. ಈಗ ಆ ಫೋಟೋನ ಎಡಿಟ್ ಮಾಡೋಣ. ಆ ಫೋಟೋ ಇದ್ದಿದ್ದನ್ನು ತಗೊಳ್ಳಿ. ಆಮೇಲೆ ಕ್ರಾಪ್ ಮಾಡ್ಕೋಬೇಕು. ಇಲ್ಲಿ ಕ್ರಾಪ್ ಅಂತ ಇದೆ, ಕ್ರಾಪಿಗೆ ಹೋಗಿ ಇಮೇಜ್ನ ಕ್ರಾಪ್ ಮಾಡ್ಕೋಬೇಕು. ಕ್ರಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ SD ಅಂತ ಇರುತ್ತೆ, ಅದು ಇಮೇಜ್ನ SDಗೆ ಟ್ರಾನ್ಸ್ಫರ್ ಮಾಡಬೇಕು. ಹಿಂಗೇನಾದರೂ ಬೇರೆಯವ್ರದ್ದು ಅಲ್ಲಿ ಸಿಂಬಲ್ ಅದು ಇದ್ರೆ ಆ ಸಿಂಬಲ್ನ ಮರೆಮಾಚೋಕ್ಕೆ ಒಂದು ಯಾವುದಾದ್ರೂ ಒಂದು ಸ್ಟಿಕ್ಕರ್ ಒಂದು ಹಚ್ಚಬೇಕು ಅಲ್ಲಿ ಮೇಲ್ಗಡೆ. ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಹಚ್ಚೋದು. ಅಂದರೆ ಬೇರೆಯವ್ರದ್ದು ಯಾವ್ದು ಸಿಂಬಲ್ ಕಾಣಬಾರ್ದು ಅದ್ರ ಮೇಲೆ. ಒಂದು ಸ್ವಲ್ಪ ಡಿಸೈನ್ ಆಗೋ ಹಾಗೆ ಇನ್ನೊಂದು ಹಚ್ಬಿಡೋಣ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸ್ಟಿಕ್ಕರನ್ನು ಹಾಕ್ಬೋದು ನೀವು. ಆಮೇಲೆ HD ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಆ ಫೋಟೋವನ್ನು. HD ಗೆ ಕನ್ವರ್ಟ್ ಮಾಡ್ಕೋದು ಲಾಭ ಏನಂತಂದರೆ, ಫೇಸ್‌ಬುಕ್ಕಲ್ಲಿ ಒಳ್ಳೆ ಕಂಟೆಂಟ್ ಅಥವಾ ಒಳ್ಳೆಯದು ಒಂದು ಇಮೇಜ್ ರೆಸಲ್ಯೂಷನ್ ಅದು ಹೆಚ್ಚಿಗೆ ಇರೋದಿತ್ತಂದರೆ HD ಇಮೇಜ್ ಇದ್ದರೆ ಅಲ್ಲಿ ಪೋಸ್ಟ್‌ನ ಬೇಗ ಮೊನೆಟೈಸೇಷನ್ ಆಗೋದಕ್ಕೆ ಹೋಗ್ತವೆ. ಹಿಂಗಾಗಿ ಅದಕ್ಕೆ HD ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಅದು ತೆಗೆದು ಇಟ್ಕೊಂಡಂಥ ಫೋಟೋನ ತಗೊಂಡು ಫೇಸ್‌ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಕು. ಆಮೇಲೆ ಇದನ್ನು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಆಗಲೇ ಕಾಪಿ ಮಾಡಿದ್ವಲ್ಲ, ಆ ಕಾಪಿ ಮಾಡಿದ ಪೋಸ್ಟ್‌ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು 5 ಹ್ಯಾಶ್‌ಟ್ಯಾಗ್ ಕೊಡಬೇಕಾಗತ್ತೆ, ಮಿನಿಮಮ್ 5. ಇಲ್ಲಿ ನಾನು ಒಂದು ಕನ್ನಡ ಅಂತ ಕೊಟ್ಟಿದ್ದೀನಿ, ನಮ್ಮ ಲ್ಯಾಂಗ್ವೇಜ್ ಕನ್ನಡ, ಅದಕ್ಕೆ ಕನ್ನಡ ಅಂತ ಕೊಟ್ಟಿದ್ದೀನಿ. ಇನ್ನೊಂದು ಕನ್ನಡದಲ್ಲಿ ಕನ್ನಡ ಅಂತ ಕೊಟ್ಟಿದ್ದೀನಿ.
ಆಮೇಲೆ ಕರ್ನಾಟಕ ಅಂತ ಕೊಟ್ಟಿದ್ದೀನಿ ನಾನು. ಆಮೇಲೆ ನ್ಯೂಸ್ ಅಂತ ಕೊಟ್ಟಿದ್ದೀನಿ. ಆಮೇಲೆ ಬಿಸ್ನೆಸ್ ಮೈಂಡ್ ಅಂತ. ಹೀಗೆ ಒಂದು ಮಿನಿಮಮ್ 5 ಹ್ಯಾಶ್ಟ್ಯಾಗ್ ಕೊಡಬೇಕಾಗತ್ತೆ ಅದಕ್ಕೆ. 5 ಹ್ಯಾಶ್ಟ್ಯಾಗ್ ಕೊಟ್ಟ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೋಸ್ಟ್ ಮಾಡುವಾಗ ನಮ್ಮ ಯಾವ್ಯಾವ ನಾವು ಗ್ರೂಪ್ಗೆ ಜಾಯ್ನ್ ಆಗಿರ್ತೀವಲ್ಲ ಆ ಗ್ರೂಪನ್ನು ಕನೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾಡ್ತೀನಿ ನಾನು. ಇವಾಗ ಪೋಸ್ಟ್ ಆಯಿತು. ಗೆಳೆಯರೆ, ಇದೇ ರೀತಿ ನೀವು ಪೋಸ್ಟ್ ಮಾಡಿ ಡೈಲಿ ದಿನಕ್ಕೆ ಒಂದು 5ರಿಂದ 10 ಪೋಸ್ಟ್ನ ಕಾಪಿ ಪೇಸ್ಟ್ ಮಾಡಿ ಇಮೇಜ್ನ ಚೇಂಜ್ ಮಾಡಿ ಈ ರೀತಿ ಪೋಸ್ಟ್ ಮಾಡೋದ್ರಿಂದ ನೀವು ಬಹಳ ಬೇಗ ಮಾನಿಟೈಸೇಷನ್ನ ತೊಗೊಂಬರ್ತೀರಾ. ಆಮೇಲೆ ಶೇರ್ ಮಾಡೋದು ಕೂಡ ತೋರಿಸಿದೆ ನೋಡಿ. ಒಂದು 5-6 ಗ್ರೂಪ್ಗೆ ಶೇರ್ ಮಾಡಿಬಿಡೋದು ಇದನ್ನು. ಈ ರೀತಿ ಬೇರೆ ಬೇರೆ ಗ್ರೂಪಿಗೆ ಶೇರ್ ಮಾಡೋದ್ರಿಂದ ನಿಮಗೆ ಮಾನಿಟೈಸೇಷನ್ ಬಹಳ ಬೇಗ ಬರುತ್ತೆ. ಮತ್ತು ಇದು ನನ್ನ ಮಾನಿಟೈಸೇಷನ್ ನೋಡ್ಬೋದು ನೀವು 5.99 ಆಗಿದೆ ಇವಾಗ. ಇದು 1 ತಿಂಗಳಲ್ಲಿ ದುಡ್ಡು ತೆಗಿಯಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನಮಸ್ಕಾರ ಗೆಳೆಯರೆ.